ಬಾದಾಮಿ ತಾಲೂಕಿನ ರಂಗಸಮುದ್ರದ ಅವ್ಯವಸ್ಥೆ ಬಗ್ಗೆ ರೈತರಿಗೆ ಅದರಿಂದ ಜಮೀನುಗಳಿಗೆ ನೀರಿನ ತೊಂದರೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ರೈತರ ಸಮಸ್ಯೆಗೆ ರಂಗಸಮುದ್ರದ ಬಗ್ಗೆ ಸುದ್ದಿ ಮಾಡುತ್ತಿರುವ ಸಂದರ್ಭದಲ್ಲಿ ಅಲ್ಲಿನ ಅವ್ಯವಸ್ಥೆ ಬಗ್ಗೆ ಬಾದಾಮಿ ಶಾಸಕರ ದೂರವಾಣಿ ಕರೆ ಮಾಡಿದಾಗ ಅವರ ಸಹಾಯಕರು ಅವರ ಅಸಿಸ್ಟೆಂಟ್ ಇರಬಹುದು, ಕರೆ ಸ್ವೀಕರಿಸಿ ಯಾರು ಎಂದು ಹೇಳಿದಾಗ ಮಾಧ್ಯಮದವರು ಹೀಗೆ ಮಾಹಿತಿ ಬಗ್ಗೆ ಕರೆ ಮಾಡಿದ್ದೆವು ಎಂದು ಹೇಳಿದರು. ಯಾಕೆ ಕರೆ ಮಾಡಿದ್ದೀರಿ, ಯಾರು ನೀವು, ಎಲ್ಲಿಯವರು ಅಂದೆಲ್ಲ ಉಡಾಪೆ ಉತ್ತರ ನೀಡಿ ಫೋನ್ ಕಟ್ ಮಾಡಿ ಹೋಗಿದ್ದಾರೆ. ಇನ್ನು ಶಾಸಕರಿಗೆ ಮಾಧ್ಯಮದವರು ರೈತರ ಸಮಸ್ಯೆ ಬಗ್ಗೆ ಮಾಹಿತಿಗಾಗಿ ದೂರವಾಣಿ ಮಾಡಿದರೆ ಅವರ ಅಸಿಸ್ಟೆಂಟ್, ಅವರ ಹಿಂಬಾಲಕರು ಇರಬಹುದು. ಈ ರೀತಿ ಬೇಕಾಬಿಟ್ಟಿಯಾಗಿ ನಡೆಸಿಕೊಂಡು ಮಾಧ್ಯಮದವರು ನಿಮ್ಮ ಹೆಸರು ಏನು ಸರ್ ಎಂದು ಕೇಳಿದರೆ ಹೆಸರು ಕೂಡ ಹೇಳಿಲ್ಲ. ಈ ಬಗ್ಗೆ ಬಾದಾಮಿ ಶಾಸಕ ಭೀಮಸೇನ್ ಚಿಮ್ಮನಕಟ್ಟಿ ಮೊದಲು ಅವರ ಅಸಿಸ್ಟೆಂಟ್ಗಳಿಗೆ ಮತ್ತು ಇನ್ನಿತರರಿಗೆ ಮೊದಲು ಮಾಧ್ಯಮದವರ ಜೊತೆಗೆ ಹೇಗೆ ನಡೆದುಕೊಳ್ಳಬೇಕೆಂದು ಪಾಠ ಮಾಡಬೇಕಾಗಿದ್ದು, ಒಬ್ಬ ಜನಪ್ರತಿನಿಧಿಯಾಗಿ ಮಾಧ್ಯಮದವರ ದೂರವಾಣಿ ಕರೆಗೆ ಈ ರೀತಿ ನಿರ್ಲಕ್ಷ್ಯತನದ ಮಾತುಗಳನ್ನು ಆಡುತ್ತಿರುವ ಇವರ ವರ್ತನೆ ಮಾಧ್ಯಮದವರಿಗೆ ಮಾಡಿದ ಅವಮಾನವಾಗಿದೆ ಎಂದು ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಎಂದು ಹೇಳಬಹುದಾಗಿದೆ. ಸಿಬ್ಬಂದಿ ಬೇಕಾರಿ ಬಟ್ ರಾತ್ರಿ ಹತ್ತರಿ ನೀರ್ ರಾತ್ರಿ ಹಾಸ್ಕೊಂಡ್ರು ಯಾರು ಇರ್ದಲ್ರಿ, ಹೋಗ್ತಾಯಿಲ್ರಿ. ಹೊಲ ನುಕ್ಸಾನ್ ಆಗುತ್ತೆ. ಸಣ್ಣ ಪೀಕ್ ಇದ್ದು ಸತ ನುಕ್ಸಾನ್ ಮಾಡ್ಬಿಡ್ತಾರೆ. ಹೆಚ್ಚು ಕಾಸು ಹೋಗ್ಬಿಟ್ಟಿರ್ತಾರಿ. ಯಾವನೋ ಒಬ್ಬ ತನ್ನ ಹೊಲಕ್ಕೆ ಹಾಸ್ಕೊಂಡು ನೀರು ಇರ್ತ್ರಿ, ತನ್ನ ಹೊಲಕ್ಕೆ ಹಾಸ್ಕೊಂಡು ಹೋಗಿರ್ತಾನೆ. ಇವ್ರು ಇನ್ನೊಬ್ರು ಗೇಟ್ ಎತ್ತಿಟ್ಟಿರ್ತಾರೆ. ಇವ್ರು ಬಲ್ಲಂಗ ಸಣ್ಣ ಪೀಕಿಗೆ ಹಾಳು ಮಾಡಕ್ಕೂ ವ್ಯತ್ಯಾಸ ಆಗತ್ರಿ. ಒಬ್ರು ಸಿಬ್ಬಂದಿ ಯಾರಿದ್ರಂದ್ರೆ ನಮ್ಗೆ ಅನುಕೂಲ ಆಗತ್ರಿ. ಅದು ತಿಪ್ಪಣ್ಣ ಸಾಳ್ವೆ ಅಂತ ಹೇಳಿ ಮಾತಾಡೋದು. ಈಗ ಈ ಮಾಧ್ಯಮದವ್ರ ಮುಂದೆ ನಾನು ಒಂದೆರಡು ನನ್ನ ವೈಯಕ್ತಿಕವಾದ ಅನಿಸಿಕೆ ಹಂಚ್ಕೊಳ್ಬೇಕಂತ ಹೇಳಿ ಈ ರಂಗಸಮುದ್ರ ಕೆರೆಯ ಬಗ್ಗೆ ಇದರ ದುಸ್ಥಿತಿ ಕಂಡು ಕೆಲಸ ನಾನು ಇದ್ರ ಬಗ್ಗೆ ಒಂದೆರಡು ಅನಿಸಿಕೆಗಳನ್ನ ಹಂಚ್ಕೊಳ್ತೀನಿ. ಇದು ರಂಗಸಮುದ್ರ ಕೆರೆಯವರು ಮೊದಲ ಸರ್ಕಾರದವ್ರನ್ನ ನಿಭಾಯಿಸ್ತಿದ್ರು. ಅವರ ಸಿಬ್ಬಂದಿ ಇಟ್ಟು ಕೆಲಸ ಏನೈತಿ ನೀರಾವರಿಯನ್ನು ಸರಿಯಾಗಿ ನಿಭಾಯಿಸ್ಕೊಂಡು ಹೊಂಟಿದ್ರು. ಈಗ 10 ವರ್ಷದಿಂದ ಏನೈತಿ ಒಂದು ಸಂಘ ರಚನೆ ಮಾಡಿದರು. ಸಂಘ ರಚನೆ ಮಾಡಿ ಸಂಘದ ಜವಾಬ್ದಾರಿ ಕೊಟ್ಟದ್ರಿಂದ ಸಂಘನವರು ಅದನ್ನು ನಿಷ್ಕಾಳಜಿಯಿಂದ ಏನೈತಿ ಅದನ್ನು ದುರುಪಯೋಗ ಪಡಿಸ್ಕೊಂಡಾರ. ಅವ್ರಿಗೆ ಒಟ್ಟ ಸಂಘನವರು ಅಂತ ಕೆಲಸ ಮಾಡೇ ಇಲ್ಲ. ಈಗ ರೈತರಿಗೆ ಸಾಕಷ್ಟು ತೊಂದರೆ ಆಗಿಬಿಟ್ಟದೆ. ಎರಡಕ್ಕೆ ಈ ರಂಗಸಮುದ್ರ ಕೆರೆಗೆ ಇದು ನಮ್ಮ ಬಾಗಲಕೋಟೆ ಜಿಲ್ಲೆಯೊಳಗಡೆ ಒಂದು ದೊಡ್ಡ ಕೆರೆ, 73 ಹೆಕ್ಟೇರ್ ಪ್ರದೇಶ ನೀರು ಹೊಂದಿರತಕ್ಕಂಥ ಸಾಮರ್ಥ್ಯವುಳ್ಳಂಥ ಕೆರೆ ಇದು ಬಾಗಲಕೋಟೆ ಜಿಲ್ಲೆಯೊಳಗೆ ಒಂದನೇ ಸ್ಥಾನ. ಅದರ ಸಲುವಾಗಿ ಈ ನೀರನ್ನು ಸದುಪಯೋಗ ಪಡಿಸಿಕೊಳ್ಳಬೇಕಾದ್ರೆ ನಮ್ಮ ರೈತರಿಗೆ ಸರ್ಕಾರದಿಂದ ಏನು ಮೊದಲು ನಿಭಾಯಿಸ್ಕೊಂಡು ಹೊಂಟಿದ್ರು ಆ ಥರನಾಗಿ ಸಿಬ್ಬಂದಿ ನೇಮಕ ಮಾಡಬೇಕು. ಈ ಕೆರೆಗೆ ಬಲದಂಡೆ ಮತ್ತು ಎಡದಂಡೆ ಅಂತ 2 ಕೆನಾಲ್ಗಳದಾವ. ಈ ಸದ್ಯ ಮಟ್ಟಿಗೆ ಸರ್ಕಾರ ಆದೇಶ ಮಾಡಿ ಈ ಕೆರೆಗೆ ಸಿಬ್ಬಂದಿ ನೇಮಕ ಮಾಡುವವರಿಗೆ ಈ ಸಣ್ಣ ನೀರಾವರಿ ಇಲಾಖೆಯವರಿಗೂ ಮನವಿ ಕೊಟ್ಟಿದ್ದೀವಿ, DC ಅವರಿಗೂ ಮನವಿ ಕೊಟ್ಟಿದ್ದೀವಿ. ಈಗ ಅವರು DC ಮೇಡಮ್ ಅವರು ಚರ್ಚೆ ಮಾಡ್ತೀನಿ ಅಂತ ಅಂದಾರ. ಆದರೂ ಇನ್ನೂವರೆಗೆ 8 ದಿನ ಆದ್ರೂ ಚರ್ಚೆ ಮಾಡಿಲ್ಲ. ಈಗ ಅದಕ್ಕೆ ಏನು ಅನ್ನೋದು ಸಂಬಂಧಿತವಾದ ಉತ್ತರವನ್ನು ರೈತರನ್ನು ಕರೆಸಿ ಚರ್ಚೆ ಮಾಡಿ ಅದೊಂದು ಸೂಕ್ತವಾದ ನಿರ್ಧಾರ ಕೈಗೊಂಡು ಈ ಕೆರೆಗೆ ಇಬ್ಬರು ಸಿಬ್ಬಂದಿಯನ್ನು ನೇಮಕ ಮಾಡಿ ಕೊಡಬೇಕು. ರೈತರಿಗೆ ತಾತ್ಕಾಲಿಕವಾದರೂ ನೇಮಕ ಮಾಡಿ ಕೊಡಬೇಕಂತ ಹೇಳಿಕೆ ಅವ್ರಿಗೆ ವಿನಂತಿ ಮಾಡ್ಕೊಳ್ತೀನಿ. ಅದು ಅಲ್ಲದೆ ಮತ್ತೆ ಸದ್ಯ ಇವತ್ತು 8 ದಿನ ಆದರೂ ಇವತ್ತು ರವಿವಾರ ದಿವಸ ಈ ನಮ್ಮ ಮಾಧ್ಯಮದವರು ಬಂದು ಈ ಕೆರೆ ದುಸ್ಥಿತಿ ಕಂಡು ಕೆಲಸ ಬಂದು ಇಲ್ಲಿ ವೀಕ್ಷಣೆ ಮಾಡಿ ಇದನ್ನು ನೋಡಿ ಬಾದಾಮಿ ತಾಲೂಕು ಶಾಸಕರಿಗೆ ಇದರ ಪರಿಸ್ಥಿತಿ ತಿಳಿಸಿಕೊಡ್ಬೇಕಂತೇಳಿ ಅವರು ಪ್ರಯತ್ನ ಪಟ್ಟರು. ಅವರ ಶಾಸಕರು ಫೋನ್ ಎತ್ತಲಿಲ್ಲ. ಅವರು ಹಿಂಬಾಲಿಕರು ಇದ್ದಾರಂಥವ್ರು ಫೋನ್ ಹಿಂಬಾಲಿಕರು ಇದ್ದವರು ಫೋನ್ ಹತ್ತಿ ನಂತರ ಕಟ್ ಮಾಡಿದರು. ನಂತರ ಒಂದು 5 ನಿಮಿಷ ಬಿಟ್ಟರು. ನಂತರ ಅವರು ಹಿಂಬಾಲಿಕರು ಇದ್ದರು ಏನಿದ್ರು ಅವರು ಫೋನ್ ಹಚ್ಚಿ ಮತ್ತೆ ಕೇಳಿದರು. ಯಾರು ನೀವು ಒಂದು ಕೇಳಿದ್ರಪ್ಪ ಅಂತಂದ್ರೆ ನಾವು ಮಾಧ್ಯಮದವರು ರಂಗಸಮುದ್ರ ಕೆರೆ ಬಗ್ಗೆ ಒಂದೆರಡು ಮಾತುಗಳನ್ನ ನಾವು ಸಾಹೇಬರಿಗೆ ತಿಳಿಸ್ಬೇಕಂತ ಹೇಳಿ ಒಂದು ರಿಕ್ವೆಸ್ಟ್ ಕೇಳಿದ್ರಪ್ಪ ಅಂತಂದ್ರೆ ಅವರು ಇಲ್ಲ ಸಲ್ಲದ ಎಲ್ಲೋ ಒಂದು ನೆವ ಹೇಳಿ ಕೆಲಸ ಏನೈತಿ ಫೋನ್ ಕಟ್ ಮಾಡಿದರು. ಅದಕ್ಕೆ ತಮ್ಮ ಹೆಸರು ಸಹಿತ ಹೇಳಿಲ್ಲ. ಈ ಥರನಾಗಿ ಬೇಜವಾಬ್ದಾರಿ ಕೆಲಸ ಇವತ್ತು ರಾಜಕಾರಣಿಗಳಾದ್ರೂ ಈ ಥರನಾಗಿ ಮಾಡ್ತಾರೆ, ಅಧಿಕಾರಿಗಳಾದರೂ ನಮ್ಮ ರೈತರನ್ನ ಕಂಡು ಈ ಥರನಾಗಿ ಮಾಡ್ತಾರೆ. ಅದಕ್ಕೆ ಇವ್ರಿಗೆ ಏನು ಮಾಡ್ಬೇಕು ಅನ್ನೋದು ನಮಗೂ ಅರ್ಥ ಆಗವಲ್ದು. ಸದ್ಯ ಏನೈತಿ ನಮಗೆ ಈ ಕೆರೆಗೆ ಇಂಥ ಒಂದು ಪರಿಸ್ಥಿತಿ ರೈತರಿಗೆ ಎಲ್ಲರಿಗೂ ನೀರು ಸರಿಯಾಗಿ ಬರಬೇಕಾದಪ್ಪ ಅಂದ್ರೆ ಇಬ್ಬರು ಸಿಬ್ಬಂದಿಗಳನ್ನ ನೇಮಕ ಮಾಡಿ DC ಅವರು ಆಯಿತು ಮತ್ತು ಸಣ್ಣ ನೀರಾವರಿ ಇಲಾಖೆಯವರು ಆಯಿತು, ಅವರು ಇಬ್ಬರು ಚರ್ಚೆ ಮಾಡ್ಕೊಂಡು ರೈತರನ್ನು ಕರೆಸಿ ಚರ್ಚೆ ಮಾಡಿ ಕೆಲಸ ತಾತ್ಕಾಲಿಕ ಇಬ್ಬರು ಸಿಬ್ಬಂದಿಗಳನ್ನು ನೇಮಕ ಮಾಡಿ ನಮ್ಗೆ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ ಕೆಲಸ ಈ ಮಾಧ್ಯಮದವ್ರ ಮುಖಾಂತರ ತಮಗೆ ಇಲ್ಲಿ ಮಾತಾಡಿದ್ದೇನೆ. ಮತ್ತು ಇದಕ್ಕೆ ಅವರು ನಮ್ಮ ಸಮಸ್ಯೆ ಅವರು ಬಗೆಹರಿಸಲಿಲ್ಲ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಈ ಮುಂದೆ DC ಅವರ ಮುಂದೆ ಆಫೀಸ್ ಮುಂದೆ ಆಗಲಿ ನಾನ್ನೂರು ನಮ್ಮ ಕಡೆನ ಕೆನಾಲ್ ಸರಿ ಇಲ್ಲ. ಎಲ್ಲಿ ಈಗ ಅವ್ರು ಏನು JSYS ಬಂದ್ಬಿಟ್ರು ಸರ್, ಅಲ್ಲಿ ಅನುದಾನ ಐತೆ ಅಂತ ತಿಳ್ಕೊಂಡು ಅವ್ರು ಏನು ಮಾಡಿಬಿಟ್ರು, CC ಕೆನಾಲ್ ಮಾಡ್ತೀವಿ ಅಂತ ತಿಳ್ಕೊಂಡು
ಹೇಳಿಬಿಟ್ರು. ಹೇಳಿ ಇವರು ಕಾಂಟ್ರಾಕ್ಟರ್ ಬಂದ್ರು. ಬಂದ ಕೂಡಲೇ ಈ ಹೊಲ್ದಾವ್ ಕಲ್ಲು ಕಿತ್ತ, ಪಾಟಿ ಕಲ್ಲು ಸುದ್ದಿದ್ದು ಸುಕ್ಕದ್ದು, ಆ ಮುಂದೆ ಹೊಲ್ದಾವ್ ಕಿತ್ತ, ಅಚ್ಚೆ ಹೊಲ್ದಾವ ಬಂದಿಲ್ಲ ಅಂದ್ರ ಅವ್ನು ನಿಗುದಿಲ್ಲ ಅಂದ್ಕೂಲೆ ಅವ್ನ ಹೊಲ್ಬಲ್ಲ ನಾವು ಇವಾಗ ಕಿತ್ಕೊಂಡ್ ಬಂದ ಹಿಂಗತೆ ಕಿತ್ಬಿಟ್ರು ಸರ್. ಈಗ ವರ್ಕ್ ಆಕೈತಿ ಅಂದ್ರೆ ಸಾಮಾನ್ಯ ಜನರಿಗೆ ಆಸೆ ಕಲ್ಲು ಕಿತ್ಕೊಂಡ್ಬಿಟ್ರು. ಎರಡು ಸೈಡ್ ಅಟ್ಟ ಕೇಳಿಲ್ಲ, ಬಾಟಮ್ನು ಕಿತ್ಕೊಂಡ್ಬಿಟ್ರು ಸರ್. ಗಂಟೆ ಬೆಳಕ್ ಹತ್ಬಿಟ್ರು ಸರ್. ಹಿಂಗಾಗಿ ಏನಾಗೈತೆ ಅಂದ್ರೆ ಇದು 5 ಕರೆ ಕೊನೆ ರೈತಗೆ ಮುಟ್ಟಿಲ್ಲ ನೀರು ಇಲ್ಲೇ 16 ಆಮೇಲೆ ಇದು ಇನ್ನೊಂದು ಏನಾಗೈತೆ ಅಂದ್ರೆ ಸರ್, ಯಾರೋ ಬರುದು ಅದಕ್ಕೆ ವ್ಯವಸ್ಥಿತವಾಗಿ ಈ ಒಂದು ಬ್ಯಾಂಕು ಯಾವುದೋ ಒಂದು ಆಫೀಸ್ ಐತಿ, ಅದಕ್ಕೆ ಕ್ಲರ್ಕು ಮ್ಯಾನೇಜರು ಬಂದು ಕಿಲಿ ತೆಗೆದು ಸಿಪಾಯಿ ಬಂದು ಕಸ ಹೊಡೆದು ಕುರ್ಚಿ ಹಾಕಿ ಅವ್ರವ್ರ ಟೇಬಲ್ಗೆ ಅವ್ರು ಕುಂತಿಂದ 10 ಗಂಟೆಯಿಂದ ಸಂಜೆ 5 ಗಂಟೆ ತನಕ ವರ್ಕ್ ಹಾಕವು. ಹಂಗೆ ಇದು ಏನಾಗೈತೆ ಅಂದ್ರೆ ಸರ್, ಈ ರೈತಗೆ ನೀರ್ ಬೇಕಾಗೈತ್ರಿ ಇವಾಗ ಎತ್ತಿಕೊಂಡು ಹೋಗ್ಬಿಡುದು, ಇವಾಗ ಎತ್ತಿಕೊಂಡು ಹೋಗ್ಬಿಡುದ ಬಾಳಿ ಇವ್ನ ನೀರ್ ಹಾಸೋದು ಆದಿಲ್ಲ ಸರ. ಮಗ್ಳು ಅಲ್ದವಾಗ ಕಡ್ದು ಅವ್ನ ಹೊಲ ಬಿಟ್ಟು ಇನ್ನೊಂದು ನಾವೇನ್ ಎಷ್ಟು ಮಾತಾಡ್ತೀವಲ್ಲ ಸರ್, ನಮ್ಮ ರೈತರು ಯೂನಿಟಿ ಇಲ್ಲ. ನೀವೇನ್ ಡಿಸ್ಕಸ್ ಮಾಡ್ರಿ ಅದನ್ನ ಹೇಳಕತ್ತೀನಿ ನಾನು. ನಾವು ಯೂನಿಟಿ ಇದ್ರ ಅಲ್ರಿ ಸರ್. ಚಿಕ್ಕ ಪಡಸಲಿಗೆ ಬ್ಯಾರೇಜ್ ಇವತ್ತು ಪಾಪ ಪುಣ್ಯಾತ್ಮ ಸಿದ್ದು ನ್ಯಾಮಗೌಡರು ತೀರ್ ಹೋಗ್ಯಾರ, ಅವ್ರ ಪ್ರೆಸೆಂಟ್ ಇಲ್ಲ. ಚಿಕ್ಕ ಪಡಸಲಿಗೆ ಬ್ಯಾರೇಜ್ ರೂವಾರಿ ಅನಿಸ್ಕೊಂಡ ಅವನವನ ರಾಷ್ಟ್ರ ನಾಯಕ ರಾಮಕೃಷ್ಣ ಹೆಗಡೆ ಅವ್ರನ್ನ ಡಿಪೀಟ್ ಮಾಡಿ ವಿನ್ ಆದ್ರ ನಮ್ ಬಾಗಲಕೋಟೆ. ಅದಕ್ಕೆ ನಾ ಇವ್ರ ಪಾಪ ನಮ್ ರೈತರು ವಿಚಾರ ಮಾಡೋದು ಒಳ್ಳೇದೈತಿ. ತಮ್ಮಂತವ್ರನ್ನ ಕರೆಸಿ ಸರ್ಕಾರ ಗಮನಕ್ಕೆ ತರುವಂತ ವಿಚಾರ ಮಾಡಿದ್ದು ಒಳ್ಳೇದೈತಿ. ಆದ್ರೆ ದೊಡ್ಡ ಅಧಿಕಾರಿಗೆ ಮಾತಾಡಿ ಇದ್ರ ಬಗ್ಗೆ ಅಮೌಂಟ್ ಐತಿಲ್ಲ ಅಂತಲ್ಲ, ಅಮೌಂಟ್ ಐತಿ. ಆಮೇಲೆ ಮೊನ್ನೆ ಅವ್ರನ್ನ ಕಾಣವ್ರನ್ನ ಕೇಳಿನ್ ಸರ್, ನಮ್ ಕಡೆ ರೆಕಾರ್ಡ್ನು ಇರ್ತದೆ. ಆಕ್ಚುಲಿ ನಾನು ಇಲ್ಲಿ ಭೀಮಂಗಡದಾಗ ಮೊಕಶ್ ಅಂತ ಹೇಳಿ ಡಿ ಮೊಕಶ್ ಅವ್ರ ಅವ್ರಿಗೆ ಮಾತಾಡಿ ಅವ್ರಿಗೆ ಏನಂದ್ರೆ ಸರ್, ಅವ್ರು ಕಾಣವ್ರು ಇನ್ನೂ 8 ಲಕ್ಷ ರೂಪಾಯಿ ಐತಿ. ಆಮೇಲೆ ಇದು ಕೆಲವೊಂದು ತಮಗೆ ಗೊತ್ತಿಲ್ಲ 8-12 ಲಕ್ಷ ರೂಪಾಯಿ ಐತೆ ಅದನ್ನ ಏನ್ ಮಾಡೋರು ಅಂತ ಕೇಳಿದ್ದೆ. ಮೈಕ್ ಹಸ್ತಾಂತರ ಮಾಡಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your